ಹಲೋ ವೆಲ್ಕಮ್ ಟು ಫಿಟ್ ವಿತ್ ದೇವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಕ್ಚುಲಿ 4 to 5 ಡೇಸಿಂದ ನಾನು ವೀಡಿಯೋಸ್ ಹಾಕಿಲ್ಲ. ದ ರೀಸನ್ ವೆಕೇಷನಲ್ಲಿದ್ದೆ, ಹಾಗೆ ನನ್ನ ಮಗಳು ಬರ್ಡೇ ಇತ್ತು, ಹಾಗೆ ನಂದು ಕೂಡ, ಹಾಗಾಗಿ ವೀಡಿಯೋಸ್ ಹಾಕಿರಲಿಲ್ಲ. ಸೊ ಇದು ನನ್ನ ಮಗಳು ಬರ್ಡೇ ಹಿಂದಿನ ದಿನದ ವೀಡಿಯೋ ಇವಾಗೇ ನೀವು ನೋಡ್ತಾ ಇದ್ದೀರಾ ಇದು. ಸೊ ಆ್ಯಸ್ ಯೂಶುವಲ್ ನನ್ನ ಡೇ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿದು ವಾಕ್ ಹೋಗಿ ಬಂದೆ. ಇವತ್ತು ಮಳೆ ಬರುತ್ತೆ ಅಂತ ಛತ್ರಿ ತೊಗೊಂಡೋದೆ, ನೋಡಿದ್ರೆ ಆರಾಮಾಗಿ ಬಿಸಿಲು ಕೂಡ ಬಂತು. ಫಸ್ಟ್ ಟೈಮ್ ತೊಗೊಂಡೋದೆ, ಫಸ್ಟ್ ಟೈಮೇ ವೇಸ್ಟ್ ಆಗೋಯ್ತು. ಏನು ಮಾಡೋದು, ಈ ಮಳೆ ಬರುತ್ತೆ ಹೋಗುತ್ತೆ. ವಾಕ್ ಅಂತೂ ಮಾಡಲೇಬೇಕಲ್ವಾ. ಆ್ಯಕ್ಚುಲಿ ಮಳೆ ಬಂದು ಹೋಗಿದೆ, ಆ ನಂತರ ಹೋಗ್ತಾಯಿದ್ದೀನಿ. ತುಂಬ ಜನ ಡೌಟಲ್ಲಿದ್ದಾರೆ, ನೀವು ನಿಜ ಆಂದಲೇನಾ ಅಂತ. ಹೌದು, ನಾನು ಆಂದಲೆ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಆ್ಯಂಡ್ ನಾನಿರೋದು ಮೇನ್ ರೋಡಿಂದ 1 ಕಿಲೋಮೀಟರ್ ಒಳಗಡೆ ಬರುತ್ತೆ ನನ್ನ ಹಳ್ಳಿ. ಸೊ ಇವತ್ತು ವಾಕಿಂಗ್ ಹೋಗೋದು ಕೂಡ ಚೇಂಜ್ ಮಾಡ್ತೀವಿ ರೂಟು. ನಾನು ಆ್ಯಸ್ ಯೂಶುವಲ್ ಬೇಲೂರು ರೋಡ್ ಹೋಗ್ತಾಯಿದ್ದೆ, ಇವತ್ತು ಹಾಸನ ಕಡೆ ರೂಟಲ್ಲಿ ಬರ್ತಾಯಿದ್ದೆ. ಯಾಕೆಂದರೆ ನಮ್ಮ ಜಮೀನಿಗೆ ಅಲ್ಲಿ ಜೋಳ ಹಾಕಿದ್ವಿ, ನೋಡ್ಕೊಂಡು ಬರೋಣ ಹುಟ್ಟಿದೆಯೋ ಇಲ್ವಾ ಅಂತ. ಸೊ ನೋಡ್ಕೊಂಡು ಕೂಡ ಬಂದೆ. ನೋಡ್ಕೊಳ್ಳಿ, ಇದು ಆರ್ಚ್ ಬಂದು ನಮ್ಮ ಆಂದಲೆ ಆರ್ಚು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಡೌಟಲ್ಲಿದ್ದಾರೆ, ಇಲ್ಲ ನೀವು ನಿಜ ಹಳ್ಳಿಯಲ್ಲೇ ಇರತ್ತಾ, ಇಲ್ಲ ನೀವು ಸುಳ್ಳು ಹೇಳ್ತೀರಾ ಅಂತ. ಹಾಗೆ ತುಂಬ ಜನ ಫೇಕ್ ಅಂತ ಅಂದ್ಕೊಳ್ತಾರೆ. ಯಾಕೆ ಅಂತಂದರೆ ತುಂಬ ಜನ ಮೋಸವಾಗಿರ್ತಾರೆ ಈ ಡಯೆಟ್ ಅನ್ನೋ ಕಾನ್ಸೆಪ್ಟಲ್ಲಿ. ದುಡ್ಡು ಹಾಕ್ಸ್ಕೊಂಬಿಡ್ತಾರೆ, ಬ್ಲಾಕ್ ಮಾಡ್ಕೊಂಬಿಡ್ತಾರೆ. ಈ ಥರ ಕಾನ್ಸೆಪ್ಟನ್ನ ತುಂಬ ಜನ ಅನುಭವಿಸ್ಬಿಟ್ಟಿದ್ದಾರೆ. ಇವನ್ ನನ್ನ ಕ್ಲೈಂಟ್ಸ್ ಕೂಡ ಅವ್ರು ಹೇಳ್ತಾ ಇರ್ತಾರಲ್ಲ, 5,000 10,000 ಹಾಕ್ಸ್ಕೊಂಡ್ರು, 20,000 ಹಾಕ್ಸ್ಕೊಂಡ್ರು, ಅದಾದ ನಂತರ ಯಾವ ಥರ ರೆಸ್ಪಾನ್ಸ್ ಇಲ್ಲ ಲೈಕ್ ಈ ಥರ ಅಂತ. ನಾನು ಒಂದೇ ಹೇಳೋದು, ಯಾವುದೇ ಪ್ರೊಫೈಲ್ ನೀವು ಅಮೌಂಟ್ ಹಾಕಬೇಕು ಅಂದರೆ ಬಿಫೋರ್ ಒನ್ಸ್ ಚೆಕ್ ಮಾಡಿ ಅವರು ಸರ್ಟಿಫೈಡಾ ಇಲ್ವಾ ಅಂತ. ನನಗೂ ಅಷ್ಟೇ, ನಾನು ಹೇಳ್ತೀನಿ, ನೀವು ಒನ್ಸ್ ನನ್ನ ಹತ್ರ ಎಂಕ್ವೈರ್ ಮಾಡ್ತೋ ಅಂತಂದರೆ ಅಗೇನ್ ನನ್ನ ಕಡೆಯಿಂದ ಕಾಲ್ಸ್ ಮೆಸೇಜಸ್ ಬರೋಲ್ಲ. ಸೊ ಬ್ರೇಕ್ಫಾಸ್ಟಿಗೆ ಉಪ್ಮಾ ಮಾಡಿದ್ದೆ, ಉಪ್ಮಾ ಜೊತೆ ಹಾಲು ತೊಗೊಂಡೆ. ಸೊ ಸ್ವಲ್ಪ ಹೊತ್ತು ವಾಕ್ ಕೂಡ ಮಾಡಿದೆ. ನೋಡಿ, ನಮ್ಮ ಮೇಡಮ್ ಅವರು ಆಲ್ರೆಡಿ ವರ್ಕೌಟಲ್ಲಿದ್ದಾರೆ, ಮೀನ್ಸ್ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತಾ ಇದ್ದಾಳೆ ಅವ್ರ ತಾತಂಗೆ, ಹಾಗಲ್ಲ ಹಿಂಗೆ ಅಂತ. ಸೊ ಹಶ್ವಾಗ್ತಾಯಿತ್ತು ಮಧ್ಯಾಹ್ನ ಊಟ ನಾನು ಏನೂ ಮಾಡೋಕ್ಕಾಗಲಿಲ್ಲ, ಮಳೆ ಇತ್ತು, ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು. ಅದಕ್ಕೆ ಕಾರ್ನ್ ತೊಗೊಬಿಟ್ಟೆ. ಬಟ್ ಊಟ ಮಾಡೋದಕ್ಕೆ ಅಯ್ಯೋ ಯಾರ ಕೈಲಾಗುತ್ತೆ ಅಂತ ಸುಮ್ಮನೆ ಅದೇ. ಈವ್ನಿಂಗ್ ಕಾಫಿ ಟೈಮ್ ಕೂಡ ಆಯಿತು, ಕಾಫಿ ವಿತ್ ಬಿಸ್ಕೆಟ್. ಮೇಡಮ್ ರೆಡಿ ಇದ್ದಾರೆ ಅವ್ರ ಬರ್ಡೇ ಬಟ್ಟೆ ಇಸ್ಕೊಂಬರೋದಕ್ಕೆ. ನಾವು ಕೂಡ ರೆಡಿಯಾಗಿ ಕ್ವಿಕ್ಕಾಗಿ ಹಾಸನ ಹೊರಟ್ವಿ. ಅವಳು ಬೆಳಗ್ಗೆಯಿಂದ ಮಲಗಿರಲಿಲ್ಲ, ನೋಡಿ ಯಾವ ಸ್ಟೈಲಲ್ಲಿ ಮಲಗಿದ್ದಾಳೆ. ಹಾಗೆ ನಿದ್ದೆ ಬರ್ತಾಯಿದೆ. ಆ್ಯಂಡ್ ಮೋರೋವರ್ ನನಗೆ ಫ್ರಂಟ್ ಸೀಟ್ ಬಿಡೋದೇ ಇಲ್ಲ. ಅದು ಯಾರು ಹಿಂದ್ಗಡೆ ಕೂತ್ಕೊಳ್ಳೋಕ್ಕಿದ್ದಾಗ ಮಾತ್ರ ನನಗೆ ಫ್ರಂಟ್ ಸೀಟ್ ಬಿಟ್ಟು ಕೊಡ್ತಾಳೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನನಗೆ ಫ್ರಂಟ್ ಸೀಟ್ ನೋ, ಇದು ನಂದು ಜಾಗ, ನೀನು ಹಿಂದೆ ಇದೆ ಅವು ಕೂತ್ಕೋ ಅಂತ. ಈಗ ನೋಡಿದ್ರಲ್ಲ, ಇದನ್ನು ನೋಡಿಕೊಂಡು ಲೈಕ್ ಆ ಹಳ್ಳೀಲಿ ರೋಡ್ ಹೋಗ್ಬೇಕಾದ್ರೆ ಎಷ್ಟು ಜನ ಆಯಿಲ್ ತೊಗೊಂಡಿರ್ತೀರ, ಮೇ ಬಿ ಆನ್ಲೈನಲ್ಲಿ ತೊಗೊಳ್ತಾ ಇರ್ತೀರ. ದ ಥಿಂಗ್ ಈಸ್, ಅದರಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಫ್ರೆಶ್ಶಾಗಿ ಸಿಗುವಂತಹ ಕೊಬ್ಬರಿ ಎಣ್ಣೆ ಹಾಕಿ ಅದೇ ಸಾಕು. ಹಾಗೆ ಕ್ವಿಕ್ಕಾಗಿ ನಾವು ಮಾವ ಮನೆಗೆ ಹೋದ್ವಿ, ನನ್ನ ಮೈದನನ್ನ ಕರ್ಕೊಂಬರೋದಕ್ಕೆ. ಸೊ ವೆಕೇಷನ್ಗೆ ಹೋಗ್ಬೇಕಾಗಿತ್ತಲ್ಲ, ಅವನು ಕರ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಅಲ್ಲೇ ನಮ್ಮ ಮತ್ತೆ ದೋಸೆ ಮಾಡಿಕೊಟ್ರು. ದೋಸೆ ಹಾಗೂ ಖಾರ ಚಟ್ನಿ, ತುಪ್ಪ ತೊಗೊಂಡೆ. ಹಾಗೆ ನಾನು ಮತ್ತೆ ಯಾವುದೇ ಥರದ ಕಾರ್ಬ್ಸ್ ಐಟಮ್ ತೊಗೊಳ್ಳಿಲ್ಲ, ಸಾಕು ಅಂತ. ಇವನ್ ನನ್ನ ಕ್ಲೈಂಟ್ ಕೂಡ ಸಿಕ್ಕಿದ್ರು. ಆ್ಯಕ್ಚುಲಿ ಕ್ಲೈಂಟ್ ಆಗೋರು ಇವಾಗ ಅಟ್ ಪ್ರೆಸೆಂಟ್ ಕ್ಲೈಂಟ್ ಕೂಡ ಆಗಿದ್ದಾರೆ. ಯಾಕಂದರೆ ಇದು 4 days ಬ್ಯಾಕ್ ವೀಡಿಯೋಸ್ ನಾನು ಮಾಡ್ತಾ ಇರೋದಲ್ವಾ. ಸೊ ನೈಟ್ ಮನೆಗೆ ಬಂದೆ, ಜ್ಯೂಸ್ ಲೈಕ್ ಕುಡಿದೆ, ಪಪ್ಪಾಯದು ಸ್ಮೂದಿ ಕುಡಿದೆ, ಸಾಕು ಅನ್ನಿಸ್ತು. ಏನೇನೋ ತೊಗೊಂಡಿರಲಿಲ್ಲ, ಯಾಕಂದರೆ ಇವತ್ತು ನಾನು ಯಾವುದೇ ಥರ ಸ್ಮೂದಿಯನ್ನು ತೊಗೊಂಡಿರಲಿಲ್ಲ. ಆ್ಯಂಡ್ ವಾಕ್ ಕೂಡ ಮಾಡೋಕ್ಕಾಗಲಿಲ್ಲ. ಇವತ್ತು ಹೊರಗಡೆ ತುಂಬ ವಾಕ್ ಆಯಿತು, ಅದಕ್ಕೋಸ್ಕರ ವಾಕ್ ಮಾಡಲಿಲ್ಲ. ಜ್ಯೂಸ್ ಕುಡಿದೆ, ಮಲ್ಕೊಂಡೆ. ಹಾಗೆ ನನ್ನ ಮಗಳು ಬರ್ಡೇ. ನೆಕ್ಸ್ಟ್ ಡೇ ಮಾರ್ನಿಂಗ್ 5:30 6 o'clock ನಮ್ಮ ಪಯಣ ಶುರು. ಯಾವ ಕಡೆ ಅಂತಂದರೆ ಶೃಂಗೇರಿ ಕಡೆ. ಹೌದು, ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೊರಗಡೆ. ಎಲ್ಲೂ ಹೋಗೋದು ಬೇಡ ಅಂದ್ಬಿಟ್ಟು, ಲೈಕ್ ಪಾರ್ಟಿ ಎಲ್ಲ ಬೇಡ ಅಂತ ಆರಾಮಾಗಿ ಹೊರಟ್ವಿ. ಸೊ ಲೈಟೆಲ್ಲ ಆನ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಸ್ವಲ್ಪ ಕಲರ್ ಹಾಕ್ಕೊಳ್ಬೇಕು ನಿಮ್ಮ ಮುಂದೆ ಅಂತ. ಮೇಡಮ್ ಅವ್ರು ಆಲ್ರೆಡಿ ಎದ್ದಾಯಿತು, ಇನ್ನೂ ಹೊರಟೇ ಇಲ್ಲ, ಆಗಲೇ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಎಲ್ಲಿ ಹೋಗ್ತಾ ಇದ್ದೀವಿ, ಅವಳಿಗೆ ಐಡಿಯಾನೂ ಇಲ್ಲ. ಇವನ್ ಅವಳು ಸ್ನಾನ ಕೂಡ ಮಾಡಿಲ್ಲ, ಅವ್ರು ಯಾರೂ ಸ್ನಾನ ಮಾಡಿಲ್ಲ, ನಾನೊಬ್ಬಳೇ ಸ್ನಾನ ಮಾಡಿರೋದು. ಸೊ ನಮ್ಮ
ಪಯಣ ಶೃಂಗೇರಿ ಕಡೆಗೆ. ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ನಾವು ಓಡ್ತಾ ಇದ್ದೀವಿ. ಅವರು ಹಿಂದ್ಗಡೆ ಶಿಫ್ಟ್ ಆದರು. ಹಿಂದೆ ಮುಂದೆ ಅವಳು ನಡೀತಾನೆ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಆನ್ ದ ವೇ ನಮ್ಮ ಪೀಠ ಬಾಳೆಹೊನ್ನೂರಿಗೆ ಒಂದು ವಿಸಿಟ್ ಆಗಿ. ಆ್ಯಕ್ಚುಲಿ ನನಗೆ ನನ್ನ ಮಗಳಿಗೆ ಫಸ್ಟ್ ಟೈಮ್ ವಿಸಿಟ್ಟು. ನಾನು ಇದುವರೆಗೂ ಇಲ್ಲಿಗೆ ಹೋಗೇ ಇರಲಿಲ್ಲ. ಸೊ ಇವತ್ತು ಹೋಗಿ ಬಂದೆ ಅಂತಲೇ ಹೇಳ್ಬೋದು. ನೋಡಿ, ವಿಭೂತಿ ಇತ್ತು ಅಂತಂದರೆ ನಮಗೆ ಖುಷಿ, ಹಣೆಯಲ್ಲಿ ಇತ್ತು ಅಂತಂದರೆ ಏನೋ ಒಂದು ಖುಷಿ ನಮಗೆ. ಅದು ಇಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನಿಸ್ಬಿಡುತ್ತೆ ಒಂದು ಟೈಮ್ಸ್. ಹಾಗೆ ಮಠದಲ್ಲೇ ಟಿಫನ್ ಮಾಡ್ಕೊಂಡ್ವಿ ಆ್ಯಸ್ ಯೂಶ್ವಲ್. ಅದು ಚಿತ್ರಾನ್ನ ಅಲ್ಲ, ಪಲಾವ್. ನಮ್ಮ ಮೇಡಮ್ ಅವರು ಆಲ್ರೆಡಿ ಅವ್ರ ಪಾಡಿಗೆ ಅವ್ರು ಊಟ ತಿಂಡಿ ತಿನ್ಕೊಳ್ತಾರಲ್ಲ, ಅವಳು ತಿಂತಾ ಇದ್ದಾಳೆ. ಸೊ ಶೃಂಗೇರಿಗೆ ಹೋದ್ವಿ. ಆ್ಯಕ್ಚುಲಿ ರಶ್ ಇತ್ತು, ತುಂಬ ಮಳೆ ಕೂಡ ಇತ್ತು, ಹಾಗಾಗಿ ಜಾಸ್ತಿ ವಿಡಿಯೋಸು ಮಾಡೋಕ್ಕಾಗಿಲ್ಲ. ಮೇಡಮ್ ಅವರು ಈ ಬಟ್ಟೆ ಬೇಡ ಅಮ್ಮ, ಚುಚ್ಚುತ್ತೆ ಅಂತ ಹೇಳ್ತಾ ಇದ್ದಾಳೆ. ಆ್ಯಕ್ಚುಲಿ ಅವ್ಳಿಗೆ ಸ್ಟಿಚ್ ಮಾಡಿಸ್ತೀನಿ, ಇದೊಂದೇ ರೀಸನಿಗೆ, ಚುಚ್ಚುತ್ತೆ ಅಂತ ಹೇಳ್ತಾಳೆ ಅನ್ನೋ ರೀಸನಿಗೆ ಸ್ಟಿಚ್ ಮಾಡಿಸ್ತೀವಿ. ಆದರೂ ಅವಳು ಹಠ ಬಿಡಲ್ಲ. ಅದು ಹಾಕ್ಕೊಳ್ಳೋದಕ್ಕೆ ಸರ್ಕಸ್ ತುಂಬ ಮಾಡಿದ್ದೀವಿ, ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತ. ಅದಾದಮೇಲೆ ಸೈಲೆಂಟಾಗಿ ಕೂತ್ಕೊಂಡ್ಳು. ಅಕ್ಷರಾಭ್ಯಾಸ ಮಾಡಬೇಕಾದ್ರೂ ಅಷ್ಟೇ, ಅವಳು ಫಸ್ಟ್ ಏನು ಮಾಡ್ತಾಳೆ ಅಂದರೆ ಚಾಕ್ ಪೀಸ್ ತೊಗೊಂಡು ಬರೀತಾಳೆ. ಇಲ್ಲ ನಾನು ಇದರಲ್ಲೇ ಬರೀಬೇಕು ಅಂತ ಹಾಗೆ ಹಿಂಗೆ ಹಠ ಮಾಡಿ ಕೊನೆಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಅರ್ಶಿಣದ ಕೊಂಬು ಬರುತ್ತಲ್ಲ, ಅದರಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಒಲವ ಒನಕೆಯಡಿ ನೋಕೆ ಹೃದಯ ಬಿರಿಯುವುದು ಬಾಕಿ. ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂಥ ಕನಸುಗಳ ಮರೆತಂಥ ಮಿಡಿತಗಳ. ಆಮೇಲೆ ಆ ಬಟ್ಟೆ ಅಂತೂ ಸಖತ್ ಇಷ್ಟಪಟ್ಟಳು, ತುಂಬ ಖುಷಿ ಪಡ್ತಾಯಿದ್ಲು. ಹಾಗೆ ಹೀಗೆ ಮಾಡ್ಬೋದಲ್ಲ ಅಮ್ಮ ಅಂತ. ಊಟದ ಟೈಮ್ ಆಗಿತ್ತು, ಅಲ್ಲೇ ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ. ಅವಳೇ ತಟ್ಟೆ ತೊಗೊಬಂದು ಆರಾಮಾಗಿ ಕೂತ್ಕೊಂಡ್ಳು. ಇಲ್ಲ ಹಂಗೆ ಕೂತ್ಕೊಬಾರ್ದಮ್ಮ, ಹಿಂಗೆ ಕೂತ್ಕೊಳ್ತೀನಿ, ಕಾಲು ನೋವ್ತಾ ಇದೆ ಅಂದ್ಲು. ಆಮೇಲೆ ನೀಟಾಗಿ ಕೂತ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ಲು. ಅಮ್ಮ ಸೂಪರಾಗಿದೆ ಅಮ್ಮ ಸಾಂಬಾರು ಅಂತ. ಆ್ಯಕ್ಚುಲಿ ರಸಮ್ಮು ಅವಳಿಗೆ ತುಂಬ ಇಷ್ಟ ಆಗೋಗಿದೆ. ದೇವಸ್ಥಾನಗಳಲ್ಲಿ ಕೊಡುವಂಥ ರಸಮ್ಮು, ಲೈಕ್ ಏನು ಶೃಂಗೇರಿ ಧರ್ಮಸ್ಥಳ ಎಲ್ಲ ಕೊಡ್ತಾರೆ, ಆ ರಸಮ್ ತುಂಬ ಇಷ್ಟ ಅವಳಿಗೆ. ಈವನ್ ನೆಕ್ಸ್ಟು ಸಾಂಬಾರು ಬಂದರೂ ಅವಳು ಹಾಕ್ಸ್ಕೊಳ್ಳಲ್ಲ, ನಂಗೆ ರಸಮೇ ಬೇಕು ಅಂತ ಹಠ ಮಾಡ್ತಾಳೆ. ಆ ಥರ ಇಷ್ಟಪಡ್ತಾಳೆ. ಅವಳ ಪಾಡಿಗಳು ಕೂತ್ಕೊಂಡು ಊಟ ಮಾಡ್ತಾಯಿದ್ಲು. ಸುತ್ತಮುತ್ತ ಎಲ್ಲರೂ ನೀನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಈ ಥರ ಅಂತ ಹೇಳ್ತಾಯಿದ್ರು. ಒಬ್ಬರು ಕ್ಲಾಪ್ಸು ಕೂಡ ಮಾಡಿದ್ರು. ನಾವು ಖುಷಿ ಆಯಿತು. ಲೈಕ್ ಅಲ್ಲ, ಬೇರೆ ಮಕ್ಕಳೆಲ್ಲ ಮೊಬೈಲ್ ನೋಡ್ತಾ ಊಟ ಮಾಡಿಸ್ಕೊಳ್ತಾಯಿದ್ರು, ಇವಳು ಆ ಥರ ಇಲ್ವಲ್ಲ ಅನ್ನೋದು ನಮಗೂ ಖುಷಿ. ಸೊ ಅಲ್ಲಿಂದ ನಮ್ಮ ಪಯಣ ಉಡುಪಿ ಕಡೆ. ಆಗುಂಬೆ ಘಾಟ್ ಮರ ಬಿದ್ದೋಗಿತ್ತು. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ½ ಅವರ್ ಟೈಮ್ ವೇಸ್ಟ್ ಕೂಡ ಆಯಿತು. ಬಟ್ ಒಂಥರ ಬೇಜಾರು ಕೂಡ ಆಯಿತು, ಅವ್ರಿಗೆಲ್ಲ ಡೈಲಿ ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಎಬ್ರಿಯಲ್ಲಿ ಈ ಹೋಟೆಲ್ ತುಂಬ ಫೇಮಸ್ ಅಂತೆ. ನಾನು ಒಂದು ರೀಲಲ್ಲಿ ನೋಡಿದ್ದೆ, ಸೇವ್ ಮಾಡ್ಕೊಂಡಿದ್ದೆ, ಆನ್ ದ ವೇ ಹೋದಾಗ ನೋಡೋಣ ಅಂತ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಏನಾದರೂ ಎಬ್ರಿ ಕಡೆ ಹೋಯ್ತು ಅಂತಂದರೆ ಭಟ್ರು ಹೋಟೆಲಲ್ಲಿ ಹೋಗಿ ಒಂದು ನಿಮ್ಗೇನು ಇಷ್ಟ, ನಾನಂತೂ ಗೋಲಿ ಬಜೆ ಟೇಸ್ಟ್ ಮಾಡಿದೆ, ನೀವು ಏನಾದ್ರು ತೊಗೊಳ್ಬೋದು. ಸಖತ್ತಾಗಿತ್ತು. ನಾನು ನನ್ನ ಮಗಳು ಎಲ್ಲ ತುಂಬ ಇಷ್ಟಪಟ್ಟೆ ತಿಂದ್ವಿ. ಚಟ್ನಿ ಆ್ಯಂಡ್ ಗೋಲಿ ಬಜೆ ಇವನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಗೋಲಿ ಬಜೆ ಇದೆಲ್ಲ ನಾನು ಅಷ್ಟೊಂದು ತೊಗೊಳ್ತಿರಲ್ಲ, ಅಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆ ಫುಡ್ಡನ್ನು. ತುಂಬ ಚೆನ್ನಾಗಿತ್ತು. ಅವಳು ಹಿಂದೆ ಮುಂದೆ 4 ಜನದ ಹತ್ರನೂ ಆಟ ಆಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ. ನಾವು ಫೈನಲಿ ಉಡುಪಿ ರೀಚ್ ಆದ್ವಿ. ನಾವು ಇಲ್ಲಿಂದನೇ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಯಾವ ರಿಸಾರ್ಟಿಗೆ ಹೋಗೋಣ ಅಥವಾ ಹೋಮ್ ಸ್ಟೇಗೆ ಹೋಗೋಣ ಅಂತ. ಬಟ್ ಅಲ್ಲೋಗಿ ಪ್ಲ್ಯಾನೇ ಚೇಂಜ್ ಆಯಿತು. ಆ ಪ್ಲೇಸಿಗೆ ಹೋಗಿ ನೋಡಿದಾಗ ನಮ್ಗೆ ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ. ಹಾಗಾಗಿ ಬೇರೆ ಸರ್ಚ್ ಮಾಡಿದ್ವಿ. ಈ ಹೋಮ್ ಸ್ಟೇ ಅಂತೂ ಸಖತ್ತಾಗಿತ್ತು. 1 BHK ಮನೆ ಅಂತಲೇ ಹೇಳ್ಬೋದು. ಇವನ್ ಕುಕ್ಕಿಂಗು ಮತ್ತು ಡೈನಿಂಗ್ ಹಾಲು ಎಲ್ಲ ಇದ್ದ ಸಖತ್ತಾಗಿತ್ತು. ಆ್ಯಂಡ್ 4 ಪೀಪಲ್ ಕೂಡ ಸ್ಟೇ ಆಗ್ಬೋದಿತ್ತು ಅಂತ ಹೇಳಿದ್ರು. ಆರಾಮಾಗಿ ಇಲ್ಲೇ ಸ್ಟೇ ಆದ್ವಿ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಈವ್ನಿಂಗ್ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ, ಮೇಡಮಿಗೆ ಬೆಕ್ಕೆಲ್ಲ ಇತ್ತು, ಅದೆಲ್ಲ ನೋಡಿ ಖುಷಿ ಪಟ್ಬಿಟ್ಲು. ನಾವು ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದರು. ಹಾಗೆ ಓನರ್ ಅಂತೂ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನೆಕ್ಸ್ಟ್ ಯಾರಾದ್ರು ಹೋಯ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅವರ ಏನು ಹೋಮ್ ಸ್ಟೇ ನೇಮ್ ಇದೆ ಅದು ನಾನು ಲಿಂಕಲ್ಲಿ ಹಾಕಿರ್ತೀನಿ, ಮೀನ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ.
ಅವಳು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಾಗೆ ಹೀಗೆ ಅಂತ. ಸೊ ಮೇಡಮ್ ಅವ್ರ ಬರ್ಡೇ ಆಗಿತ್ತು, ಅದಕ್ಕೋಸ್ಕರ ಕೇಕ್ ತರಬೇಕಾಗಿತ್ತು. ಅದಕ್ಕೆ ನಾವೆಲ್ಲ ಕ್ವಿಕ್ಕಾಗಿ ರೆಡಿಯಾಗಿ ನಮ್ಮ ಪಯಣ ಉಡುಪಿ ಕಡೆ ಹೊರಡ್ತು. ಆ್ಯಕ್ಚುಲಿ ಸ್ಟೇ ಆಗಿದ್ದು ಮಣಿಪಾಲಲ್ಲಿ. ಸೊ ಮಣಿಪಾಲಿಂದ ಉಡುಪಿ ಸೆವೆಂತ್ ಹೆವೆನಲ್ಲಿ ಕೇಕ್ ತೊಗೊಂಡ್ವಿ. ಒಂದು ಚೆನ್ನಾಗಿತ್ತು. ಅವಳೇ ಸೆಲೆಕ್ಷನ್ ಮಾಡಿಕೊಂಡ್ಳು ನಂಗೆ ಇದೇ ಕೇಕ್ ಬೇಕು ಅಂತ. ಅದೇ ಕೇಕ್ ತೊಗೊಂಡು ಸೆಲೆಬ್ರೇಷನ್ಗೆ ರೆಡಿ ಆಗೋಣ ಅಂತ ಹೋದ್ವಿ. ಮಳೆ ಬೇರೆ ಬರ್ತದೆ. ಮೇಡಮ್ ಅವರು ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಬಟ್ಟೆ ಹಾಕೋ ಅಷ್ಟರಲ್ಲಿ ನನಗೆ ಸಾಕು ಮಾಡಿಬಿಟ್ಟಿದ್ದಾಳೆ. ಅಮ್ಮ ಚುಚ್ಚುತ್ತೆ, ಬೇಡ ಬೇಡ ಬೇಡ. ನಾನು ತುಂಬ ಇಷ್ಟಪಟ್ಟು ಇದನ್ನು ಸ್ಟಿಚ್ ಮಾಡಿಸ್ದೆ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಇದರಲ್ಲಿ. ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅವಳು ನಂಗೆ ಅದು ಬೇಡ, ಚುಚ್ಚುತ್ತೆ, ನನಗೆ ಟೀ ಶರ್ಟ್ ಪ್ಯಾಂಟ್ ಹಾಕಿ ಅದು ಅಭ್ಯಾಸ ಆಗಿ ಅದೇ ಬೇಕು ಅಂತ ಹೇಳ್ತಾಳೆ. ಸೊ ಬರ್ಡೇಗಂತೂ ರೆಡಿ ಆಗ್ತಾಯಿದೆ. ಅವಳಿಗೆ ತುಂಬ ಖುಷಿ ಆಗ್ತಾಯಿದೆ. ನಂದು ಬರ್ಡೇ ಅಂತ ಅವಳೇ ಹೇಳ್ತಾಯಿದ್ಲು. ನಂದು ಬರ್ಡೇಗೆ ನನಗೆ ಗಿಫ್ಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾಯಿದ್ಲು. ಅವಳು ಏನು ಕೇಳ್ತಾಳೆ ಗೊತ್ತಾ ಬರ್ಡೇಗೆ ಬೇಕು ಅಂತ? ಮಹೀಂದ್ರ ತಾರ್ ಕೇಳ್ತಾ ಇದ್ದಾಳೆ. ನನಗೆ ಅದೇ ಜೀಪ್ ಬೇಕು ಬರ್ಡೇಗೆ ಅಂತ. ಸೊ ನಾನು ಹೇಳಿದೆ, ನೀನು ಅಂತರ ಆದಾಗ ಬೇಕಾದ್ರೆ ಖಂಡಿತ ಕೊಡ್ಸೋಣ, ಇವಾಗಂತೂ ಏನು ಇದೆ ಕಾರ್ಗಳು ಅದರಲ್ಲಿ ಓಡಾಡ್ಕೊಂಡಿರೋ ಅಂತ ಹೇಳೋದು. ಮಳೆ ಬರ್ತಾಯಿತ್ತು, ವೆದರ್ ಅಂತೂ ಸಖತ್ತಾಗಿತ್ತು. ಹಾಗೆ ವ್ಯೂ ಕೂಡ ರೂಮಿಂದ ಈ ಥರ ವ್ಯೂ ಇತ್ತು. ನಾನು ಹೇಳ್ತಾ ಇದ್ದೆ ಸಖತ್ತಾಗಿದೆ ವ್ಯೂ ಮಾತ್ರ. ಇಲ್ಲೇ ಇರೋಣ, ಒಂದು ವೀಕ್ ಲೈಕ್ ಆ ಥರ ಇರೋಣ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಏನು ಮಾಡೋದು, ಕೆಲಸ ಇದ್ದೇ ಇರುತ್ತಲ್ಲ, ಎಷ್ಟು ದಿನ ಇರೋಕ್ಕಾಗತ್ತೆ, 1 or 2 days ಅಷ್ಟೇ. ಇದು ನೆಕ್ಸ್ಟ್ ಡೇ. ಅವಳು ರೆಡಿ ಆಗ್ತಾ ಇದ್ದಾಳೆ. ಮಾಡು ಮಾಡೋದು ಇನ್ನೊಂದ್ಸಲ. ಇನ್ನೊಂದ್ಸಲ ಮಾಡ್ಕೊ. ಇಲ್ಲಿ ಯಾಕೆ ಎಷ್ಟಕ್ಕೆ ಹಾಕಿದ್ದಕ್ಕಂದ ಈಗ ನಾನು ಸಾಕು. ನಾನು ಮಾಡ್ಕೊಂಡಿಲ್ಲ, ಮೇಕಪ್ ಮಾಡ್ಕೊಂಡಿಲ್ಲ. ನಾನು ರೆಡಿ ಆದರೆ ಅವಳು ಕೂಡ ರೆಡಿ ಆಗಬೇಕು. ಹೆಣ್ಮಕ್ಳಾದರೆ ಇದೇ ಕಷ್ಟ. ನಾವು ರೆಡಿ ಆದ್ವಾ, ನಮ್ಮ ಮಕ್ಳುಗಳು ನಮ್ಮ ಥರನೇ ರೆಡಿ ಆಗಬೇಕು ಅಂತಾರೆ. ನನ್ನ ಡಯೆಟ್ ಹೊಗೆ ಅಂತಲೇ ಹೇಳ್ತೀನಿ. ನನ್ನ ಮಗಳು ಬರ್ಡೇ ಕೇಕ್ ತಿಂದೆ, ಆವಾಗ ನನಗೆ ಡಯೆಟ್ ಅಂತ ನಾನು ಅದು ಇದು ತಿನ್ನಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಾನೇನು ಮಾಡ್ತೀನಿ, ಏನು ಬೇಕೋ ಅದು ತಿನ್ಕೊಂಡಿರ್ತೀನಿ. ಬಟ್ ಮನೆಗೆ ಬಂದಮೇಲೆ ಕಂಟ್ರೋಲ್ ಮಾಡ್ತೀನಿ. ಬಟ್ ಈ 3 days ಚೆನ್ನಾಗಿ ತಿಂದಿದ್ದೀನಿ. ಅವಳ ಬರ್ಡೇ ಕೇಕ್ ಅಂತೂ ಸಖತ್ತಾಗಿತ್ತು. ಸೊ ಅಗೇನ್ ನೆಕ್ಸ್ಟ್ ಡೇ ಕೂಡ ನಾನು ಕೇಕ್ ಖಾಲಿ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಲೈಕ್ ಓಡಬೇಕಾದ್ರೆ, ರೂಮ್ ವೆಕೇಟ್ ಮಾಡಬೇಕಾದ್ರೆ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದನ್ನು ತಿನ್ಕೊಂಡೇ ಬಂದಿದ್ದು. ಮೇಡಮ್ ಅವ್ರಿಗೆ ಆಟ ಸಾಮಾನು ಬೇಕು, ಏನಿಲ್ಲ. ಇತ್ತೀಚೆಗಂತೂ ಅವಳು ಎಲ್ಲೋದ್ರೂ ಏನಾದರೂ ಒಂದು ಹಿಡ್ಕೊಂಡು ಬರಲೇಬೇಕು, ನಂಗೆ ಅದು ಬೇಕು ಇದು ಬೇಕು ಅಂತ. ದೇವ್ರ ದರ್ಶನನೂ ಆಯಿತು ಉಡುಪಿಲಿ, ಶ್ರೀಕೃಷ್ಣ ಮಠದ್ದು ರಾಯರ ದರ್ಶನ ಆಯಿತು. ಇನ್ನು ನೆಕ್ಸ್ಟು ನಮ್ಮ ಪಯಣ ಸಾಯಿಬಾಬಾ ನೋಡೋದಕ್ಕೆ. ಹೌದು, ಅವಳಿಗಂತೂ ಸಖತ್ ಇಷ್ಟ. ಏನಾದರೂ ಸಿಕ್ತು ಅಂತಾರೆ ತೊಗೊಬೇಕು. ಅವಳಿಗೆ ಕನ್ಫ್ಯೂಸ್ ಮಾಡಿಬಿಡ್ತೀವಿ ಒಂದೊಂದು ಟೈಮಲ್ಲಿ, ನಿಂಗೆ ಏನು ಬೇಕು ತೊಗೊ ಅಂತ. ಅವಳು ಅದೆಲ್ಲ ನೋಡ್ತಾ ಇರ್ತಾಳೆ. ನಂಗೆ ಏನೂ ಬೇಡ ಬನ್ನಿ ಅಂತ ಕರ್ಕೊಂಬಂದ್ಬಿಡ್ತಾಳೆ. ದರ್ಶನನೂ ಆಯಿತು ನಮಗೆ. ಎಲ್ಲ ಕಡೆ ರಶ್ ಇಲ್ಲದಂಗೆ ನೀಟಾಗಿ ದರ್ಶನ ಆಯಿತು. ಸೊ ಅಲ್ಲೇ ಪ್ರಸಾದಕ್ಕೆ ಆ್ಯಕ್ಚುಲಿ ಮಾರ್ನಿಂಗಿಂದ ಟಿಫನ್ ಮಾಡಿರಲಿಲ್ಲ. ಅರೌಂಡ್ 12-12:30 ಆಗಿತ್ತು ಟೈಮ್. ಆ ಟೈಮಲ್ಲಿ ಸರಿ ಊಟನೇ ಮಾಡೋಣ ಪ್ರಸಾದ ಅಂದ್ಬಿಟ್ಟು ತೊಗೊಂಡ್ವಿ. ಪ್ರಸಾದ ಸಖತ್ತಾಗಿದೆಯಂತೆ. ನನ್ನ ಮಗಳೇ ಹೇಳ್ತಾ ಇದ್ದಾಳೆ ಸೂಪರಾಗಿದೆ ಅಮ್ಮ ಅಂತ. ಅಲ್ಲೇನು ಟ್ವಿಸ್ಟ್ ಆಯಿತು ಅಂತಂದರೆ, ಸ್ವಲ್ಪ ಹಾಕ್ಸ್ಕೊಂಬಂದಿದ್ವಿ ರೈಸು. ಅವಳಿಗೆ ಇನ್ನೂ ಸ್ವಲ್ಪ ರೈಸ್ ಬೇಕು ಅಂದು ನಾವು ಬೇರೆ ಕಡೆ ಹಾಕ್ಸ್ಕೊಂಡು ಅದೇ ಸಾಂಬಾರು ಬೇರೆಯವ್ರು ಹಾಕಿದ್ರು, ತೊಗೊಬಂದ್ವಿ. ಬಟ್ ಅವಳು ಅದನ್ನು ತಿನ್ನಲೇ ಇಲ್ಲ. ನಂಗಿಲ್ಲ, ನಂಗೆ ಅವರೇ ಹಾಕಬೇಕು ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಬೇರೆ ತಟ್ಟೆಗೆ ಹಾಕ್ಸ್ಕೊಬಂದ್ಲು. ಎಷ್ಟು ಮಕ್ಕಳು ಹಠ ಮಾಡ್ತಾರೆ ಅಂದರೆ ಒಂದೊಂದು ಟೈಮಲ್ಲಿ ಹಾಗೆ ಹಠ ಮಾಡಲ್ಲ. ಸೊ ಹಾಗೆ ಬೀಚ್ ಸೈಡ್ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೋದ್ವಿ. ಫೋಟೋಸ್ ಕೂಡ ತೊಗೊಂಡ್ವಿ. ಯಾರಾದರೂ ಉಡುಪಿಗೆ ಹೋಯಿತು ಅಂದರೆ ಓನ್ ವೆಹಿಕಲಲ್ಲಿ ಒನ್ಸ್ ವಿಸಿಟ್ ಮಾಡಿ. ಕೆನರಾ ಬೀಚ್ ಅಂತ ಲೈಕ್ ತುಂಬ ಚೆನ್ನಾಗಿರುತ್ತೆ ಫೋಟೋ ಶೂಟಿಗಂತೂ. ನಮಗಂತೂ ಸಖತ್ ಇಷ್ಟ ಆಯಿತು. ನಾನು ಕೆಲವೊಂದು ಫೋಟೋಸ್ ಕೂಡ ತೊಗೊಂಡೆ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮಳೆಯಲ್ಲಿ ನೆಂದಿರೋದಕ್ಕೆ ಮೇಡಮ್ ಅವರು ಫುಲ್ ಪ್ಯಾಕಾಗಿ ಮಲ್ಕೊಂಡ್ರು. ನಂತರ ಮಂಗಳೂರಿಗೆ ಹೋದ್ವಿ, ಸ್ವಾಮಿ ಕೊರಗಜ್ಜನ ಟೆಂಪಲ್ಗೆ. ಒನ್ಸ್ ಹೋಗಲೇಬೇಕು ಅಂದ್ಕೊಳ್ತಾ ಇದ್ವಿ. ಸೊ ಹೆಂಗೂ ಉಡುಪಿಲಿದ್ದೀವಲ್ಲ, ಉಡುಪಿಯಿಂದ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ. ನಂತರ ಧರ್ಮಸ್ಥಳಕ್ಕೆ ನಮ್ಮ ಪಯಣ. ಸೊ ಧರ್ಮಸ್ಥಳಕ್ಕೆ ಹೋದ್ವಿ, ಹೊಟ್ಟೆ ಹಶ್ವಾಗ್ತಾಯಿತ್ತು. ಅಲ್ಲೇ ಹಳ್ಳಿ ಮನೆ ಹೋಟೆಲಿತ್ತು, ಅಲ್ಲಂತೂ ಸಖತ್ತಾಗಿತ್ತು. ಹಳೇ ಕಾಲದ್ದೆಲ್ಲ ಥರದ ಸಾಮಾನುಗಳೆಲ್ಲ ಇಟ್ಟಿರೋ ನೋಡಿಕೊಂಡು ನಮ್ಮ ಪಯಣ ರೂಮ್ ಕಡೆ. ಸೊ ಆರಾಮಾಗಿ ನಿದ್ದೆ ಮಾಡಿ ಎದ್ವಿ. ಮೇಡಮ್ ಅವರು ನಾವು ರೆಡಿ, ಎಲ್ಲ ದೇವ್ರ ದರ್ಶನಕ್ಕೆ ರೆಡಿಯಾಗಿ ಹೋಗ್ತಾಯಿದ್ವಿ. ಮಳೆ ಅಂತೂ ಬಿಟ್ಟೇ ಇಲ್ಲ. ಸೊ
ಸೊ ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೋದರೆ ಒಂಥರ ಖುಷಿ ಆಗುತ್ತೆ. ಗೊತ್ತು ನಾನು ಬೋರ್ ಹಿಡಿಸ್ತಾ ಇದೆ ಅನಿಸುತ್ತೆ ಈ ವ್ಲಾಗು, ಬಟ್ ನನಗೆ ವ್ಲಾಗ್ ಹಾಕಿ ಎಲ್ಲರೂ ಕೇಳ್ತಾ ಇದ್ದಾರೆ ವ್ಲಾಗ್ ಹಾಕಿ 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 ಅಂತ. ಸೊ ಅದಕ್ಕೆ ನಾನು ದೀಸ್ ಡೇಸ್ ಹಾಕ್ತಾಯಿದ್ದೀನಿ. ಸೊ ಯಾವಾಗಲೂ ವೆಯ್ಟ್ ಲಾಸ್ ಬಗ್ಗೆನೇ ಹೇಳ್ತಾ ಇರ್ತೀನಿ, ಬೇಡ ಇವತ್ತು ಸ್ವಲ್ಪ ಬೇರೆ ಥರ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಟೆಂಪಲ್ ಫುಲ್ ನಡೆದಿದ್ದಾಳೆ, ನಾವು ಎತ್ಕೊಂಡು ಇಲ್ಲ ಅವಳನ್ನ. ನಾವು ಪ್ರತಿಯೊಬ್ಬರು ಮಾತಾಡ್ಸಿದ್ರು, ಅಲ್ಲೇನು ಕೆಲಸ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಅವಳಿಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಡ್ಕೊಂಡು ಹೋಗ್ತಾ ಇದೆಯಾ, ಕಾಲು ನೋವಾಗಲ್ವಾ ಅಂತ. ಬಾಂತಮ್ಮಿಗೆ ಕನ್ಫ್ಯೂಷನ್ ಆಗಿ ಹೋಗಿದೆ, ಏನು ತೊಗೊಳ್ಳೋದು ಅಂತ. ಅವಳು ಅದು ಬೇಕು ಇದು ಬೇಕು ಅಂತ ಹೇಳು. ನಾನೇನಂದೆ, ನಿನಗೇನು ಬೇಕು ತಗೋ, ಅದು ನಾನು ಕೊಡಿಸ್ತೀನಿ ಅಂತ. ಅವಳು ಒಂದು 4 ಅಂಗಡಿ ನೋಡ್ಕೊಂಬಂದ್ಲು, ಬಟ್ ಅವಳಿಗೆ ಏನೂ ಸೆಟ್ ಆಗಲೇ ಇಲ್ಲ. ಕೊನೆಗೆ ಈ ಕಡೆ ಸೈಡಲ್ಲಿ ಒಬ್ಬರು ಇಟ್ಕೊಂಡಿದ್ದಾರೆ ನೋಡಿ, ಅದು ಕೈಲಿ ನೋಡ್ಬಿಟ್ಟು ನನಗೂ ಅದೇ ಥರ ಬೇಕು ಅಂತ ಅವಳು ಅದೇ ತೊಗೊಂಡ್ಳು. ಅದು ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ. ಅದಾದ ನಂತರ ಬೋರಾಗಿ ಅಪ್ಪ ನಂಗೆ ಇದು ಬೇಡ 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 ಅನ್ನೋಕ್ಕೆ ಶುರು ಮಾಡ್ತಾಳೆ. ರೋಡಲ್ಲೇ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಕಡೆ ಈ ಕಡೆ ವೆಹಿಕಲ್ ಬರ್ತಾಯಿದೆ ಅಂದರೆ ಫೈನ್, ಅದು ಬೇಡ, ನೆಕ್ಸ್ಟ್ ನಂಗೆ ಇದು ಬೇಕು ಅಂತ ಈ ಕಿವಿಗೆ ಮಫ್ಲರ್ ಥರ ತೊಗೊಂಡು. ನಂತರ ಊಟ ಟೈಮ್ ಕೂಡ ಆಗಿತ್ತು, ತಿಂಡಿ ತಿಂದಿರಲಿಲ್ಲ. ಸೊ ಊಟಕ್ಕೆ ಹೊಟ್ಟೋಗೋಣ ಅಂತ ಊಟಕ್ಕೆ ಹೋಗ್ತಾಯಿದ್ವಿ. ಅರೌಂಡ್ 11 o'clock ಆಗಿತ್ತು. ಸೊ ವರ್ಷಿಗಪ್ಪನ ಕೂದಲೆಲ್ಲ ಎಳೆದು ಆಟ ಆಡಿಸ್ತಾ ಇದ್ದಾಳೆ. ನಮ್ಮ ಬೇಬಿ ಡಾಲ್ ನೋಡಿ ಅವ್ರ ಲಗೇಜ್ ತೊಗೊಂಡು ಬರ್ತಾ ಇದ್ದಾರೆ, ವಾಟರ್ ಕ್ಯಾನು, ಅವಳು ಬ್ಯಾಗ್ ತೊಗೊಂಡು ಬರ್ತಾ ಇದ್ದಾಳೆ. ತುಂಬ ಸಲ ಕೇಳಿದೆ, ಕಂದ ತೂಕ ಇದೆ, ಬೇಡ ನಿನ್ನ ಕೈಲಿ ತೊಗೊಳೋದಕ್ಕಾಗೋದಿಲ್ಲ, ನಾನು ತೊಗೊಂಡು ಹೋಗ್ತೀನಿ ಕೊಡು ಅಂತ. ಇಲ್ಲಮ್ಮ ಪರವಾಗಿಲ್ಲ, ತೂಕ ಇಲ್ಲ, ನಾನು ಎತ್ಕೊಳ್ತೀನಿ, ನೀವು ನಿಮ್ಮ ಬ್ಯಾಗ್ ತೊಗೊಳ್ಳಿ ಅಂತ ಅವಳು ಆ ಬ್ಯಾಗ್ನ ತೊಗೊಂಬಂದು ಕಷ್ಟಪಟ್ಟು ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಅವಳು ಬರ್ತೀರ ನೋಡ್ರೆ ನಂಗೆ ತುಂಬ ಖುಷಿ. ಅಯ್ಯೋ ಏನೋ ಮುದ್ದಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಹ್ಯಾಪಿ ಅಂತಂದರೆ ಅವಳು ಎಲ್ಲೂ ನಮ್ಮನ್ನ ಎತ್ಕೊಳ್ಳಿ, ನನಗೆ ಕಾಲು ನೋವ್ತಾ ಇದೆ, ನೀವು ಹೊತ್ಕೊಂಡು ಹೋಗಿ ಟೆಂಪಲ್ ಒಳಗಡೆ ಒಂದು ಟೈಮ್ ಕೂಡ ಕೇಳಲಿಲ್ಲ. ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ಲು ನಮ್ಮ ಜೊತೆ, ಅದೇ ಖುಷಿ. ಸೊ ಧರ್ಮಸ್ಥಳದಿಂದ ಡೈರೆಕ್ಟ್ ನಾವು ಸೌತಡ್ಕ ಟೆಂಪಲ್ಗೆ ಹೋದ್ವಿ. ಗಣೇಶನ ದರ್ಶನವೂ ಆಯಿತು, ಮಳೆ ಬರ್ತಾಯಿತ್ತು. ಸೊ ರೋಡ್ ಸೈಡು ಜೋಳ ಅಂತೂ ಆರಾಮಾಗಿ ಸಿಕ್ಕುತ್ತೆ ಆ ಕಡೆ ಸೈಡ್ ಹೋದರೆ. ನಾನಂತೂ ಜೋಳ ಸಗದಾಗಿ ಇಷ್ಟಪಟ್ಟೆ. ನಂತರ ನಾವು ಕುಕ್ಕೆಗೂ ಹೋಗಿದ್ವಿ, ಫೋಟೋ ತೊಗೊಳ್ಳಿಲ್ಲ, ಮಳೆ ಬರ್ತಾಯಿತ್ತು. ಸೊ ನಂತರ ಬಿಸಿಲೆ ಘಾಟ್ ಹತ್ರ ಹೋಗಿ ಮನೆಗೆ ಬಂದ್ವಿ. ನಂದು ಪೆಂಡಿಂಗ್ ವರ್ಕ್ ಇತ್ತು, ಮುಗಿಸ್ಕೊಂಡೆ. ಸೊ ಅದಾ 2 days ನಾನು ಯಾವುದೇ ಥರ ವೀಡಿಯೋಸ್ ಮಾಡಿಲ್ಲ. ಇದು ನನ್ನ ಬರ್ಡೇ ವೀಡಿಯೋ. June 26th ಬಾಂಧವ್ಯ ಬರ್ಡೇ, June 30th ನನ್ನ ಬರ್ಡೇ. ಜೂನ್ ಒಂಥರ ನಮಗೆ ಸ್ಪೆಷಲ್ ಮಂತ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹಸ್ಬೆಂಡ್ದು ನಂದು ಬಾಂಧವ್ಯಂದು 3 ಜನದ್ದು ಒಂದೇ ಮಂತಲ್ಲಿ ಬರ್ಡೇ ಬರುತ್ತೆ. ಬಟ್ ಮಂತ್ ಎಂಡಲ್ಲಿ ನನ್ನ ಬರ್ಡೇ ಆಗಿರುತ್ತೆ. ಸೊ ನಾವು ಆನ್ ದ ವೇ ಟು ನಮ್ಮ ಅಪ್ಪ ಮನೆ. ಸೊ ನಾವು ಹೊರಟಾಗ ರೋಡ್ ಸೈಡ್ ಬರೋ ಚೌಟ್ರಲ್ಲೆಲ್ಲ ಇದಾದ್ರು ಒಂದೊಂದು ಫಂಕ್ಷನ್, ಇಲ್ಲ ಬೀಗ್ರೂಟ ಇರುತ್ತೆ, ಎಂಗೇಜ್ಮೆಂಟ್ ಇರುತ್ತೆ, ಇಲ್ಲ ಮದುವೆ ಆಗಿರುತ್ತೋ. ನಾವು ಅಂದ್ಕೊಂಡು ಹೋಗ್ತದೆ. ಬಾಂದು ಹೇಳ್ತಾ ಇದ್ಲು, ಅಮ್ಮ ನಾವು ಹೋಗೋಣ ಅಲ್ಲಿ ಊಟ ಮಾಡ್ಕೊಂಡು ಬರೋಣ, ಚೆನ್ನಾಗಿರುತ್ತೆ ಅಂತ. ಅಯ್ಯೋ ಮಗಳೇ, ಯಾವ್ಯಾವ್ದಕ್ಕೂ ಮದುವೆಗೆ ಹೋಗೋಕ್ಕಾಗಲ್ಲ ಕಂದಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೆ. ಒಂದು ಸಲ ಟ್ರೈ ಮಾಡೋಣ ಅಂತ ಇದ್ಲು. ಬೇಡ ಅಂದ್ಬಿಟ್ಟು ಹಾಗೆ ಕೋಕ್ ತೊಗೊಂಡೆ, ಅವಳು ಕೋಕ್ ತೊಗೊಂಡ್ಳು. ಹಾಗೆ ಬನಾನ ಕೂಡ ತೊಗೊಂಡು, ಲೈಕ್ ಹೊಟ್ಟೆ ಹಶ್ವಾಗ್ತಾಯಿತ್ತು, ಹಾಗಾಗಿ ಬನಾನ ತೊಗೊಂಡು ಇಬ್ಬರೂ ತಿಂದ್ವಿ. ನನಗೆ ಏನು ಶಾಕ್ ಅಂತಂದರೆ ಅವಳು ಅಷ್ಟೊಂದು ಬನಾನ ಇಷ್ಟಪಡಲ್ಲ, ಬಟ್ ಅವಳು ಇಷ್ಟಪಟ್ಟು ತಿಂತಾಯಿದ್ಲು. ಸೊ ರೋಡ್ ಸೈಡ್ ಇತ್ತು, ತೊಗೊಂಡಿದ್ವಿ. ಇಲ್ಲಂತೂ ಎಲ್ಲಿ ನೋಡು ಸುತ್ತಮುತ್ತ ನಾನು ಹೋಗಿದ್ದ ರೋಡಲ್ಲಿ ಹೊಗೆ ಸೊಪ್ಪು ಬೆಳೆಯೋರೇ ಆಗಿದ್ದರು. ಅದೆಲ್ಲ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಅಂದರೂ ಕೇಳಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ವೆಜಿಟೇಬಲ್ಸ್ ಒಂದು ಈ KR ನಗರ ಬಿಟ್ಟ ನಂತರ ಬಿಳಿಕೆರೆ ತನಕನೂ ವೆಜಿಟೇಬಲ್ಸ್ ಚೆನ್ನಾಗಿ ಸಿಗುತ್ತೆ. ಬರೋದೆಲ್ಲ ಎತ್ತಾಕೊಂಡು ಹೋಗ್ತಾ ಇರ್ತೀವಿ, ಏನೇನು ಸಿಗುತ್ತೆ ಎಲ್ಲ. ನಾವು ಮನೆಗೆ ಹೋಗೋ ತನಕ ನಮ್ಮ ಹಿಂದ್ಗಡೆ ಏನು ಸೀಟ್ ಇರುತ್ತೆ ಅದು ಫುಲ್ಲು ವೆಜಿಟೇಬಲ್ಸ್, ಫ್ರೂಟ್ಸ್ದೇ ತುಂಬೋಗಿರುತ್ತೆ. ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಸ್ಟಾಪ್ ಮಾಡೋದು, ತಗೊಳ್ಳೋದು ಇದೇ ಆಗಿರುತ್ತೆ. ಯಾಕಂದರೆ ನಂಗೆ ತರಕಾರಿ ಇರಲೇಬೇಕು. ನನಗೆ ತರಕಾರಿ ಇಲ್ಲ ಅಂತಂದರೆ ಅಡುಗೆ ಮನೆಗೆ ಹೋಗೋಕ್ಕೆ ಕಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗೆ ನೇರ್ಲೆಂಡು ಕೂಡ ತೊಗೊಂಡಿದ್ರು. ಹಾಗೆ ನೇರ್ಲೆಂಡು ತಿಂದ್ಕೊಂಡು ಇವತ್ತು ಆ್ಯಕ್ಚುಲಿ ಊಟ ಅನ್ನೋದಕ್ಕಿಂತ ಇದೇ ಆಗೋಗಿತ್ತು, ಹಣ್ಣುಗಳು ತಿನ್ನೋದೇ ಆಯಿತು ನಮಗೆ ಜರ್ನಿ ಪೂರ. ಅವಳು ಇಷ್ಟಪಟ್ಟು ತಿಂತಾಯಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಅದು ನಾಲ್ಗೆ ನೇರ್ಲೆಂಡ್ ಕಲರ್ ಆಗುತ್ತೆ ಅಂತ. ನಾನೊಂದ್ಸಲ ತೋರಿಸ್ದೆ, ಅಪ್ಪ ಅಮ್ಮ ನಾಲ್ಗೆ ಹೆಂಗಾಗಿದ್ದು ನೋಡು ಅಂತ ಇದ್ಲು. ಆಮೇಲೆ ಅವಳು ನೀನು ನೋಡ್ಕೊಕಂದ ನಿಂದು ಹಾಗೆ ಅಂತ ತೋರಿಸ್ತಾ ಇದ್ದೆ. ಅವಳು ನನ್ನ ಜೊತೆ ಆಟ ಆಡಿದ್ದೇ ಆಯಿತು. ಸೊ ಅವ್ರ ಚಿಕ್ಕಪ್ಪ ಅಂತೂ ಅವಳಿಗೆ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದು ಬರ್ಡೇ ಗಿಫ್ಟ್ ಕೊಟ್ಟೋದ್ರು. ಆನ್ ದ ವೇ ನಾವು ಊರಿಗೆ ಹೋಗ್ಬೇಕಾದ್ರೆ ಅವಳಂತೂ ಫುಲ್ ಹ್ಯಾಪಿ. ಹಾಗೆ ಊಟ ಕೂಡ ಮಾಡಿರಲಿಲ್ಲ. ಸೊ ಏನಾದ್ರು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಮೈಸೂರಲ್ಲಿ ಎಗ್ ಪ್ಯಾಲೇಸ್ ಇತ್ತು, ಅಲ್ಲಿ ತೊಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೊ ಆಯಿಲಿನೂ ಇರಲ್ಲ, ಏನಿರಲ್ಲ. ನಂತರ ಮೈಸೂರಿಂದ ನಮ್ಮ ಊರಿನ ಕಡೆ ಪಯಣ ಚಿಂಚಳ್ಳಿ.
ತುಂಬ ಜನ ಹೇಳ್ತಾರೆ, ಇಲ್ಲ ನೀವು ಫೇಕ್ ವೀಡಿಯೋಸ್ ಮಾಡ್ತೀರಾ, ನೀವು ಆ ಹಳ್ಳಿಯವರೆಲ್ಲ ಹಾಗೆ ಹೀಗೆ ಅಂತ. ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ನನ್ನ ತಂದೆ ಊರು, ಚಿಂಚಳ್ಳಿ, ಅನೂರು ತಾಲೂಕು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನಂತೂ. ಯಾಕಂದರೆ ಬುಲೆಟ್ ಅಂತಲೇ ಕರೀತಾರೆ. ನಾನು ಬುಲೆಟ್ ಗಾಡಿ ಓಡಿಸ್ತಾ ಇದ್ದೆ, ಅದಕ್ಕೋಸ್ಕರ ಕಲ್ತಿದ್ದೆ ಅದರಲ್ಲಿ. ಆ್ಯಂಡ್ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೆ, ಕಾರ್ ಓಡಿಸ್ತಾ ಇದ್ದೆ, ಆ್ಯಂಡ್ ಸ್ಕೂಲಿಗೆ ಕೂಡ ಬೈಕೆ ತೊಗೊಂಡು ಹೋಗ್ತಾ ಇದ್ದಿದ್ದು. ಹಾಗಾಗಿ ಸೊ ಫೈನಲಿ ನಾವು ನಮ್ಮ ಮನೆ ರೀಚ್ ಆದ್ವಿ, ನಮ್ಮ ಅಪ್ಪನ ಮನೆಗೆ. ಮೇಡಮ್ ಅವ್ರು ಆಲ್ರೆಡಿ ನಿದ್ದೆ ಹೊಡಿತದೆ, ಅವಳು ಎದ್ದೇ ಇಲ್ಲ. ಮೈಸೂರಲ್ಲಿ ಮಲಗಿದ್ದು ಇನ್ನೂ ಎದ್ದಿಲ್ಲ ಅವಳು. ಅವ್ರ ಅಜ್ಜಿ ಬಂದು ಎದ್ದೇಳಿಸ್ಕೊಳ್ತಾರೆ, ಕಂದಮ್ಮ ಅವಳು ಎಲ್ಲಿ ಬಂದೆ ಅಂತ ನೋಡ್ತಾ ಇರ್ತಾಳೆ. ಎಷ್ಟು ಚೆಂದ ಅಲ್ಲ. ಬಟ್ ಫಸ್ಟೆಲ್ಲ ಮದುವೆ ಆಗೋಕ್ಕೂ ಮುಂಚೆ ಎಲ್ಲ ಮದುವೆ ಆದಮೇಲೆ ನಮಗೆ ಎಷ್ಟು ಪ್ರೀತಿ ಕೊಡ್ತಾಯಿದ್ರು ಅದಕ್ಕಿಂತ ಡಬಲ್ ಮೊಮ್ಮಕ್ಳಿಗೆ ಕೊಡ್ತಾರೆ. ನಮ್ಮಮ್ಮ ಎದ್ದೇಳಿಸ್ತಾ ಇದ್ದಾರೆ. ನಮ್ಮ ಕಡೆ ಮಕ್ಕಳನ್ನ ಹೆಸ್ರು ಕರೆಯೋದೇ ಇಲ್ಲ, ನಮ್ಮನ್ನು ಅಷ್ಟೇ. ನನ್ನನ್ನು, ನಮ್ಮ ಅಕ್ಕನ, ನನ್ನ ತಂಗಿನ ಎಲ್ಲರೂ ಆಲ್ಮೋಸ್ಟ್ ಕೂಸು ಅಂತಲೇ ಕರೆಯೋದು. ಕೂಸು ಅದೇನೋ ಅದು ಅಭ್ಯಾಸ ಆಗೋಗಿದೆ ನಮ್ಮ ಅಪ್ಪ ಅಮ್ಮಂಗೆ. ಏನು ಕೂಸು ಮಾತೆತ್ತರೆ ಕೂಸು ಅಂತಲೇ ಬರೋದು. ಸೊ ಅವಳು ಎದ್ದು ನೋಡ್ತಾ ಇದ್ದಾಳೆ ಎಲ್ಲಿದ್ದೀನಿ ನಾನು ಅಂತ. ಎಷ್ಟು ಖುಷಿಯಾಗಿರುತ್ತಲ್ಲ, ನಮಗೂ ಖುಷಿ. ಲೈಕ್ ಈ ಥರ ಯಾವಾಗಲಾದ್ರು ಒನ್ಸು ಹೋಗಿ ಬಂದರೆ ಅಪ್ಪ ಮನೆಗೆ ಅಂತ. ಸೊ ನೋಡಿದ್ರಲ್ಲ, ಇದಾಗಿತ್ತು ವಿಡಿಯೋ. ಆ್ಯಂಡ್ ಚೀಟ್ ಮೀಲ್ ಅಂತೂ ಸಗದಾಗಿ ಮಾಡಿದ್ದೀನಿ. ವೆಯ್ಟ್ ಅಂತೂ ಕೇಳಬೇಡಿ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಜರ್ನಿನ. ಥ್ಯಾಂಕ್ ಯು.